ಇದು ಮಿಯಾಜಾಕಿ ಮಾವಿನ ತಳಿ. ಜಪಾನಲ್ಲಿ ಇದು 1 kg ಮಾವು 2.5 ಲಕ್ಷ ಹೇಳ್ತಾರೆ. ಇದು ಮೆಡುಸಾ ಪೈನಾಪಲ್ ಅಂತ. ಇದು ಒಂದ್ ಹಣ್ಣಲ್ಲಿ ಒಂದು 150 ಹಣ್ಣುಗಳು ಬಿಡ್ತದೆ, 100 ಕಾಯಿ ಬಿಡ್ತದೆ. ಆದ್ರೆ ನಾವು ಈ ಗಿಡದ ಒಂದು ಕೆಪಾಸಿಟಿಗೆ ಒಂದು 30 ರಿಂದ 40 ಕಾಯಿ ಮಾತ್ರ ಬಿಡ್ತೀವಿ. ನಾನು ಡಾಕ್ಟರ್ ನಂದ ಅಂತ, ಕುದುರುಗುಂಡಿ ಊರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಸುಮಾರು 4 ವರ್ಷದಿಂದ ಈ ತೋಟಗಾರಿಕೆ ಬೆಳೆನ ನನ್ನ 15 ಎಕರೆ ಜಮೀನಲ್ಲಿ ವಿವಿಧ ಬೆಳೆಗಳು ಮಾಡಿದ್ದೀನಿ. ಇದರಲ್ಲಿ ಜಪಾನೀಸ್ ರೆಡ್, ಡೈಮಂಡ್ ರೆಡ್ ಸೀಬೆನ ಹಾಕಿದ್ದೀನಿ ಈ ಬೌಂಡಲ್ಲಿ. ಇದು ಒಟ್ಟು ನಂದು ಸೀಬೆ 3 ಎಕರೆ ಇದೆ. 3 ಎಕರೆನಲ್ಲಿ ತೈವಾನ್ ವೈಟ್ 1500 ಇದೆ, ಡೈಮಂಡ್ ರೆಡ್ 1500 ಇದೆ. ಇದನ್ನ ಹೈ ಡೆನ್ಸಿಟಿಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಹೈ ಡೆನ್ಸಿಟಿ ಅಂದ್ರೆ 8 ಸಾಲಿನ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಇಟ್ಟಿದ್ದೀನಿ. ಇಲ್ಲಿ ಇದು ಹೆಚ್ಚು ಕಮ್ಮಿ ಒಂದು 100 ಹತ್ತತ್ರ 100 ಕಾಯಿ ಬಿಡ್ತದೆ. ಆದ್ರೆ ನಾವು ಈ ಗಿಡದ ಒಂದು ಕೆಪಾಸಿಟಿಗೆ ಒಂದು 30 ರಿಂದ 40 ಕಾಯಿ ಮಾತ್ರ ಬಿಡ್ತೀವಿ. ಅದರಲ್ಲಿ ಇದು ಜೋಡಿ ಕಾಯಿಗಳು ಬರ್ತವೆ. ಪ್ರತಿ ಒಂದು ನೋಡ್ ಹತ್ರನು 2 ಕಾಯಿ ಬಂದಿರ್ತದೆ. ಆದ್ರೆ ನಾವು ಅದ್ರಲ್ಲಿ ಏನಾರ ಪ್ರಾಬ್ಲಮ್ ಇರೋದು, ಸೈಜ್ ಅಲ್ಲಿ ಚಿಕ್ಕದಿರೋದು, ಅದನ್ನ ನಾವು ಕಿತ್ತಾಕ್ಬಿಡ್ತೀವಿ. ಹಿಂಗ್ ಕಿತ್ತಾಕ್ಬಿಟ್ಟೆ ನಾವು ಉಳ್ಕೆ ಇದಕ್ಕೆ ಕವರಿಂಗ್ ಮಾಡ್ತೀವಿ. ಯಾವುದು ಫೋಮ್ ಹಾಕ್ತಿವಿ, ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ ಬರ್ತದೆ, ಅಂದ್ರೆ ಸೀಬೆಗೋಸ್ಕರನೇ ಮಾಡಿರುವಂತ ಕವರ್ ಹಾಕ್ತಿವಿ. ವೈಟ್ ವೆರೈಟಿ ಸೀಬೆ ಇದು ವಿಪರೀತ ಕಾಯಿ ಬಿಡ್ತದೆ. ಆದ್ರೆ ನಾನು ಇಷ್ಟು ಕಾಯಿನೂ ನಾನು ಬಿಟ್ಕೊಳ್ಳೋದಿಲ್ಲ. ಇದರಲ್ಲಿ 2 ಕಾಯಿ ಇರೋದ್ರಿಂದ ಒಂದೊಂದು ಕಿತ್ತಾಕ್ತೀನಿ. ಒಂದೊಂದು ಕಿತ್ತಿ ತಿನ್ನಿಂಗ್ ಮಾಡಿ ಕ್ವಾಲಿಟಿ ಫ್ರೂಟ್ಸ್ ಬರ್ಬೇಕಾದ್ರೆ ಆದಷ್ಟು ನಂಬರ್ ಕಡಿಮೆ ಮಾಡಬೇಕು. 2 ಒಂದೊಂದು ಇದರಲ್ಲೂ 2 ಕಾಯಿ ಇದ್ದೇ ಇರ್ತದೆ. ಅದರಿಂದ ಅಷ್ಟು ಬಿಟ್ಕೊಂಡ್ರೆ ಕ್ವಾಲಿಟಿ ಬರೋದಿಲ್ಲ, ಸೈಜ್ ಕಡಿಮೆ ಆಯ್ತದೆ. ಅದರಿಂದ ನಾವೇನ್ ಮಾಡ್ತೀವಿ, ಇದು ಕವರ್ ಮಾಡೋಕ್ ಮುಂಚೆನೆ ಕಡಿಮೆ ನಂಬರ್ ಫ್ರೂಟ್ಸ್ ನ ಬಿಟ್ಕೊತೀವಿ. NMK ಗೋಲ್ಡ್ ಸೀತಾಫಲ, ಇದು ಸುಮಾರು 250 ಗಿಡಗಳಿದೆ. ಇದು ಹೈ ಡೆನ್ಸಿಟಿಲೇ ಮಾಡಿರೋದು. ಇದು ಏನು ಅಂತಂದ್ರೆ ಕಡಿಮೆ ಅಂತರ ಕೊಟ್ಟು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡಿ ಈಲ್ಡನ್ನ ಬರೋದು. ಆದಷ್ಟು ಇವೆಲ್ಲನೂ ಆರ್ಗ್ಯಾನಿಕ್ ಗೆ ಬೆಳಿತೀನಿ ನಾನು, ಯಾವುದು ಮೆಜಾರಿಟಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದು ಈ ಸಾರಿ ಈಗ 3ನೇ ವರ್ಷಕ್ಕೆ ಬಂದಿದೆ. ಈ ಸಾರಿ ಚೆನ್ನಾಗಿ ಬಂದಿದೆ. ನೋಡೋಣ ಇದು ಈಲ್ಡು ಇವೆಲ್ಲ ಏನ್ ಬರುತ್ತೆ ಅಂತ ನೋಡ್ಬೇಕು. ನಾನು ಪಪ್ಪಾಯಿನೂ ಹಾಕಿದ್ದೆ. ಇದು ಒಂದ್ 2 ವರ್ಷದ್ದು ಪಪ್ಪಾಯಿನೂ ಬಿಟ್ಟು ಇದನ್ನ ನಾನು ಏನು ಹೆಚ್ಚಿಗೆ ಮಾರಾಟ ಮಾಡದಿದ್ರು, ನಾನು ಒಂದು ಕೃಷಿ ಹೊಂಡದಲ್ಲಿ ಒಂದು 3000 ಮೀನನ್ನ ಸಾಕಿದ್ದೀನಿ. ಅದಕ್ಕೆ ಯೂಸ್ ಮಾಡ್ಕೊ. ಇಲ್ಲಿ ನಮ್ಮಲ್ಲಿ ಏನ್ ವೇಸ್ಟೇಜ್ ಬರುತ್ತೋ ಅದೆಲ್ಲಾನು ಮೀನು ಸಾಕಾಣಿಕೆಗೆ ನಾನು ಉಪಯೋಗಿಸ್ಕೊತೀನಿ. ಇದ್ರಲ್ಲಿ ಯಾವುದೋ ವೇಸ್ಟೇಜು ನನಗೆ ಇದಾಯ್ತು ಅಂತ ಏನು ತೊಂದರೆ ಇಲ್ಲ. ಹಣ್ಣುಗಳೇ ಆಗ್ಲಿ, ಯಾವುದೇ ಆಗ್ಲಿ, ಟೊಮೊಟೊ ಹಾಕಿದೀವಿ ಈಗ ಇಂಟರ್ ಕ್ರಾಪ್ ಅಲ್ಲಿ, ಅದು ಬಂದ್ರೂ ಕೂಡ ನಾವು ಮೀನ್ಗೆ ಉಪಯೋಗಿಸ್ತೀವಿ. ಟಿಮೋನ್ ಅಂತ ವೆರೈಟಿ ಮ್ಯಾಂಗೋ. ಇದ್ರದ್ದು ಏನ್ ವಿಶೇಷ ಅಂದ್ರೆ ವರ್ಷಕ್ಕೆ 2 ಸಾರಿ ಕಾಯಿ ಬಿಡ್ತದೆ. 6 ತಿಂಗಳು ಒಂದು ರೀತಿ ಪ್ರತಿ ವರ್ಷನೂ 2 ಸಾರಿ ಬೆಳೆ ಬರುವಂತ ವೆರೈಟಿ. ಇದೊಂದು 25 ಗಿಡ ಹಾಕಿದ್ದೀನಿ. ಇನ್ನು ಉಳಿಕೆ ಇಮಾಮ್ ಪಸಂದು ಮತ್ತೆ ಬಾದಾಮ್ ಕೇಸರು, ಅವನು 100 ಗಿಡಗಳು ಹಾಕಿರೋದ್ರಿಂದ ಒಂದು ಸುಮಾರು 250 ಮಾವನ ಹಾಕಿದ್ವಿ. ಇದರಲ್ಲಿ 3-4 ವೆರೈಟಿ ಅಂದ್ರೆ, ಒಂದು ಆಪಲ್ ಮ್ಯಾಂಗೋ ಅಂತಿದೆ, ಒಂದು ಬನಾನಾ ಮ್ಯಾಂಗೋ ಇದೆ, ಒಂದು ಬ್ಲ್ಯಾಕ್ ಮ್ಯಾಂಗೋ ಇದೆ, ಇದು ಕಟ್ಟಿಮೋನ್ ಮ್ಯಾಂಗೋ. ನಾನು PM ಕುಸುಮ ಯೋಜನೆ ಅಡಿಲಿ ನಾನು ಸೋಲಾರ್ ಅಳವಡಿಸ್ಕೊಂಡಿದ್ದೀನಿ. ಈ ಒಂದೇ ಬೋರ್ವೆಲ್ ಇಂದ ಬೆಳಗ್ಗೆ 8 ಗಂಟೆಗೆ ಆನ್ ಆದ್ರೆ ಸಂಜೆ 5 ಗಂಟೆ ತನಕನೂ ಬೋರ್ವೆಲ್ ಆನ್ ಆಗಿರುತ್ತೆ. ಎಲ್ಲಾ ಜಮೀನ್ಗೂ ನಾನು ಪ್ರತಿ ದಿನನೂ ಪ್ರತಿ ಎಕರೆ ಜಮೀನ್ಗೂ ಇದರಿಂದಾನೇ ಕವರ್ ಮಾಡ್ತೀನಿ. ನನಗೆ ಇದು ನೀರಿಂದ ಏನು ಪ್ರಾಬ್ಲಮ್ ಇಲ್ಲ. ಹಾಗೂ ಏನಾರ ನೀರಿನ ಅವಶ್ಯಕತೆ ಇದೆ, ನಾನು 1 ಎಕರೆ ಕೃಷಿ ಹೊಂಡ ಮಾಡಿ ಅದರಿಂದನೂ ನೀರು ತಗೊಳ್ಳೋದ್ರಿಂದ ನೀರಿನ ಸಮಸ್ಯೆ ಏನು ನಮ್ಗೆ ಹೆಚ್ಚಿಗೆ ಕಂಡು ಬಂದಿದೆ. ಇದು ಮೆಡುಸಾ ಪೈನಾಪಲ್ ಅಂತ. ಇದು ಒಂದ್ ಹಣ್ಣಲ್ಲಿ ಒಂದು 150 ಹಣ್ಣುಗಳು ಬಿಡ್ತದೆ, ಒಂದೇ ಒಂದು ಹಣ್ಣು. ಆದ್ರೆ ಇದ್ರ ಜೊತೆಗೆ ಪ್ರತಿ ಒಂದು ಹಣ್ಣೊಳಗೆ 150 ಸೆಪರೇಟ್ ಹಣ್ಣು ಬರ್ತದೆ. ಇದೆಲ್ಲ ಒಂದೊಂದು ಹಣ್ಣು, ಇದು ಒಂದೊಂದು ಹಣ್ಣು, ಇದು ಒಂದೊಂದು ಹಣ್ಣು ದಪ್ಪ ಆಯ್ತದೆ. ಇನ್ನೂ ಹೆಚ್ಚು ಕಮ್ಮಿ ಇದು ಹೆಚ್ಚು ಕಮ್ಮಿ ಒಂದು 20 kg ಹಣ್ಣು ಆಗ್ಬೋದು ಅಂತ ಕಾಣ್ತಾ ಇದೆ. ಇದೇ ಫಸ್ಟ್ ವೆರೈಟಿ ನನ್ನ ಹತ್ರ ಆಗಿರೋದು. ಇದು ಹೆಚ್ಚು ಕಮ್ಮಿ ಇನ್ನೂ 2-3 ತಿಂಗಳು ಬೇಕು ಹಣ್ಣಾಗ್ಬೇಕಾದ್ರೆ.
ನಾನು ನನ್ನ ಎಲ್ಲಾ ಹಣ್ಣಿನ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ನಾನು 75% ನಾನು ಆದಷ್ಟು ಫರ್ಟಿಲೈಸರ್ ರೂಪದಲ್ಲಿ ನಾನು ಜೀವಾಮೃತ, OWDC, ಆರ್ಗ್ಯಾನಿಕ್ ಮಾಡಕ್ ಆಗುದಿಲ್ಲ ಅಂದ್ರೆ ಇವೆಲ್ಲ ಹೈ ಡೆನ್ಸಿಟಿಲಿ ಮಾಡೋದ್ರಿಂದ, ಇಲ್ಲ ಹೈಬ್ರಿಡ್ ಗಿಡಗಳು ಆದ್ರಿಂದ ಜೊತೆಗೆ ಸ್ವಲ್ಪನಾದ್ರು ನಾವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲೇಬೇಕು. 25 ಭಾಗ ಕೆಮಿಕಲ್ಲು, ಒಂದು 75 ಭಾಗ ನಾನು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಫ್ರೂಟ್ಸು ಬರ್ತಾ ಇದೆ. ಸೈಜು ಮತ್ತೆ ಟೇಸ್ಟು ಇದರಲ್ಲೆಲ್ಲ ಚೆನ್ನಾಗಿದೆ. ಇದೆಲ್ಲ ಜೀವಾಮೃತ ಮತ್ತೆ OWDC ನಾನು ಮಾಡ್ತೀನಿ. ಪ್ರತಿ ವಾರನೂ ಎಲ್ಲಾ 15 ಎಕರೆಗೂ ನಾನು ಆರ್ಗ್ಯಾನಿಕ್ ಇದನ್ನೇ ಯೂಸ್ ಮಾಡ್ತೀನಿ. ಇದು ಒಂದು 600 ಅಡಿಕೆ ಗಿಡ ಇದೆ. ಇದರೆಲ್ಲ ಇಂಟರ್ ಕ್ರಾಪ್ ಆಗಿ ನಾನು ಅವಕಾಡೋನು ಹಾಕಿದ್ದೀನಿ. ಅದು ಈ ಸಾರಿ ಫ್ಲವರಿಂಗ್ ಬಂದಿದೆ. ಈ ಸಾರಿ 3.5 ವರ್ಷದ ಅಡಿಕೆ ಇದು. ಈ ಸಾರಿ ಇದು ಅಡಿಕೆನೂ ಫ್ಲವರಿಂಗ್ ಬಂದಿದೆ. ಜೊತೆಗೆ ಇಂಟರ್ ಕ್ರಾಪ್ ಆಗಿ ಅವಕಾಡ ಹಾಕಿದೆ, ಅದನ್ನು ಬಂದಿದೆ. ಇದ್ರ ಜೊತೆಗೆ ಒಂದಷ್ಟು ಜೇನ್ ಪೆಟ್ಟಿಗೆಗಳು ನನಗೆ ಇದು ಸುಮಾರು 15 ಎಕರೆ ಇರೋದ್ರಿಂದ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೂ ಹೂವುಗಳು ಪರಾಗಸ್ಪರ್ಶಕ್ಕೆ ಉಪಯೋಗ ಆಗ್ತದೆ ಅಂತ ನಾನು 9 ಜೇನ್ ಪೆಟ್ಟಿಗೆ ಸಾಕಿದ್ದೀನಿ. ಅದರಿಂದ ಈ ಕಡೆ ಅಡಿಕೆಗೆ, ತೆಂಗಿಗೆ, ಮತ್ತೆ ಸೀಬೆಗೆ, ಸೀತಾಫಲಕ್ಕೆ ಇವೆಲ್ಲಕ್ಕೂ ಉಪಯೋಗ ಆಗೋದ್ರಿಂದ ಈ ಜೇನ್ ಪೆಟ್ಟಿಗೆ ಕೂಡ ನನಗೆ ಉಪಯೋಗ ಆಗಿದೆ. ಮಳೆ ಇಲ್ಲ, ನುಗ್ಗೆ ಹಾಕಿದೆ, ಅದು ಭಾರಿ ಚೆನ್ನಾಗಿ ಬ್ರಾಂಚಸ್ ಬಂದಿತ್ತು. ಈಗ ಪ್ರೂನಿಂಗ್ ಮಾಡಿದ್ದೀನಿ. ಇದರಿಂದ ಬಂದ ಈಗ ಪ್ರೂನಿಂಗ್ ಮಾಡಿ ಕಟ್ ಮಾಡಿರುವ ಅಡಿಕೆ ಇದರಿಂದ ನಾನು ಟೊಮೊಟೊ ಬೆಳೆಯೋದಕ್ಕೆ ಸ್ಟೇಕಿಂಗ್ಗೆ ಉಪಯೋಗಿಸಿದ್ದೀನಿ. ಇದರಿಂದ ಅದು ಕೂಡ ನನಗೂ ಉಪಯೋಗ ಆಗಿದೆ. ಸ್ಟೇಕಿಂಗ್ಗೆ ಬೇರೆ ಯಾವುದು ನೀಲಗಿರಿ ಮತ್ತೆ ಸರ್ವೆ ಪೋಲ್ಗಿಂತನೂ ಇದನ್ನೇ ನಾನು ಕ್ರಾಸ್ ಕೊಟ್ಟು ಸಪೋರ್ಟಿಂಗ್ ಮಾಡಿರೋದ್ರಿಂದ ಇದರಿಂದ ಒಂದು ಉಪಯೋಗ ಆಗಿದೆ ನನಗೆ ನುಗ್ಗೆ ಇಂಟರ್ ಕ್ರಾಪಿಂಗ್. ಇದು ಮಿಯಾಜಾಕಿ ಮಾವಿನ ತಳಿ, ಜಪಾನ್ದು ವೆರೈಟಿ. ಇದು ಹೇಳ್ತಾರೆ ಜಪಾನಲ್ಲಿ ಇದು 1 kg ಮಾವು 2.5 ಲಕ್ಷ ಹೇಳ್ತಾರೆ. ಇದು ನಾನು ಒಂದು 2 ಗಿಡ ಈಗ ಒಂದು 3 ವರ್ಷದ ಹಿಂದೆ ತಂದು ನೆಟ್ಟಿದ್ದೀನಿ. ಹೆಚ್ಚು ಕಮ್ಮಿ ಇದು 3 ವರ್ಷದಲ್ಲಿ 3 ಸಾರಿ ಪ್ರತಿ ವರ್ಷನೂ ಕಾಯಿ ಬಿಟ್ಟಿದೆ. ಹೋದ್ ಸಾರಿ ಒಂದು 20 kg ಅಷ್ಟು ಬಿಟ್ಟಿತ್ತು. ಈ ಸಾರಿ ಇನ್ನೂ ಜಾಸ್ತಿ ಇದೆ. ನಾನು ಥಿನ್ನಿಂಗ್ ಮಾಡಿದ್ದೀನಿ, ಎಲ್ಲ ಕಡಿಮೆ ಮಾಡಿ ಕ್ವಾಲಿಟಿ ಇದಕ್ಕೆ ಕವರ್ ಮಾಡಿದ್ದೀನಿ, ಕ್ವಾಲಿಟಿ ಹಣ್ಣುಗಳು ಮಾತ್ರ. ಇದು ಒಂದು ಅಂದಾಜು, ಇದು ನಾನು ಒಂದು ಕವರ್ ಮಾಡಿಲ್ಲ. ಇದು ಈ ಕಲರ್ ಬರುತ್ತೆ, ಈ ಕಲರ್ ಬರುತ್ತೆ. ಇದು ಮಿನಿಮಮ್ 400 ಇಂದ 500 ಗ್ರಾಮ್ ಪ್ರತಿ ಹಣ್ಣು ಬರುತ್ತೆ. ಒಳ್ಳೆ ಟೇಸ್ಟು, ಫ್ಲೇವರ್ಡು, ಫ್ಲೆಶು ಚೆನ್ನಾಗಿದೆ. 2 ಗಿಡ ಇದು ನಾನು ತಂದಾಗ ಒಂದೊಂದು ಗಿಡಕ್ಕೆ 6000 ರೂಪಾಯಿ ಕೊಟ್ಟು ತಗೊಬಂದಿದೆ. ಚನ್ನಪಟ್ಟಣದಿಂದ ಒಂದು ನರ್ಸರಿ, ಪ್ರೈವೇಟ್ ನರ್ಸರಿ ತಂದು ಹಾಕಿದ್ದು. ಭಾರಿ ಚೆನ್ನಾಗಿ ಹಣ್ಣು ಬಿಡ್ತು. ನಾನು ಇದನ್ನ 1 ಎಕರೆ ಕೃಷಿ ಹೊಂಡದ ತರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 15 ಅಡಿ ಮಿನಿಮಮ್, ಒಂದು ಸೈಡ್ 15 ಅಡಿ ಬರುತ್ತೆ, ಒಂದು ಸೈಡ್ 20 ಅಡಿ ಬರುತ್ತೆ. ಇದರಲ್ಲಿ ನಾನು ಮೀನು ಕೂಡ ಸಾಕಾಣಿಕೆ ಮಾಡಿದ್ದೀನಿ. ನನ್ನ ಇಷ್ಟು ಜಮೀನಲ್ಲಿ ಏನು ವೇಸ್ಟೇಜ್ ಬರುತ್ತೆ, ಯಾವ್ದಾವ ಈ ಟೊಮೊಟೊ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಬೇರೆ ಯಾವ್ದಾದ್ರು ಈ ಒಂದು ನುಗ್ಗೆಕಾಯಿನೂ ಕೂಡ ತಿಂತವೆ. ಈ ಎಲ್ಲಾ ವೇಸ್ಟೇಜ್ ಏನಿದೆ ನಾವು ಯಾವುದು ಎಲ್ಲೂ ಹಾಕೋದಿಲ್ಲ. ತಗೊಬಂದು ಈ ಹೊಂಡಕ್ಕೆ ಹಾಕಿದ್ರೆ ಇದು ಮೀನಿಗೆ ಆಹಾರನೂ ಆಯ್ತದೆ. ಮೀನಿನ ವೇಸ್ಟೇಜು ನೀರು ಫಲವತ್ತತೆ ಆಗಿರೋದ್ರಿಂದ ನಾನು ಬಾಳೆಗೆ, ಸೀಬೆಗೆಲ್ಲ ಇದೇ ನೀರನ್ನ ಡ್ರಿಪ್ ಮುಖಾಂತರ ಹೋಗೋದ್ರಿಂದ ಚೆನ್ನಾಗಿ, ಇದರಿಂದನೂ ಒಂದು ರೀತಿ ಉಪಯೋಗ ಎರಡಾಗಿದೆ. ಬೆಳೆ ಇದೆ, ಮೀನಿನ ಬೆಳೆ. ಇದು ಇನ್ನು 1-1.5 ವರ್ಷ ಆಗಿದ್ರು ನಾನು ಹಿಡಿಯಕ್ ಹೋಗಿಲ್ಲ. ಇದು ಸುಮಾರು ಒಂದು 2 kg ತನಕನೂ ಬರ್ತದೆ. ಆದ್ರೆ ಈಗ ಈ ಬೇಸಿಗೆ ಆದ್ರಿಂದ ಈಗ ನೀರ್ ಖಾಲಿ ಮಾಡಿ ಹಿಡಿಬೇಕಾಯ್ತದೆ. ಅದಕ್ಕೆ ಮಳೆಗಾಲ ಬಂದಾಗ ನೀರ್ ಖಾಲಿ ಮಾಡಿ ಮೀನ್ ಹಿಡಿಯುವ ಒಂದು ಇದನ್ನ ಜೂನ್ ಜುಲೈನಲ್ಲಿ ಪ್ಲಾನ್ ಮಾಡಿದ್ದೀನಿ. ಇದನ್ನು ಕೂಡ ಬಾಳೆನೂ ಕೂಡ ಹೈ ಡೆನ್ಸಿಟಿಲೇ ಮಾಡಿ ಉಪಯೋಗಿಸ್ತಿದ್ದೀನಿ. 2.5 ಎಕರೆ ಜಮೀನಲ್ಲಿ ನಾನು 3,300 ಗಿಡನ ಹುಳಿ ಮಾವಿನಲ್ಲಿ G9 ವೆರೈಟಿ ತಗೊಬಂದಿದ್ದೀನಿ. ಇದು ಯಾವ ರೀತಿ ಮಾಡಿದ್ದೀನಿ ಅಂದ್ರೆ, ಗಿಡದಿಂದ ಗಿಡಕ್ಕೆ 4 ಅಡಿ, ಸಾಲಿಂದ ಸಾಲಿಗೆ 8 ಅಡಿ, ಆ ವೆರೈಟಿನಲ್ಲಿ ಮಾಡಿದ್ದೀನಿ. ಇದು 4 ಅಡಿ ಸಾಲಲ್ಲಿ 4 ಅಡಿಗೆ ಒಂದು ಮಾಡಿದ್ರಿಂದ 1 ಎಕರೆಗೆ 1700 ಗಿಡನ ನಾನು ಕೂರ್ಸಿದ್ದೀನಿ. ನಾನು ನನ್ನ ಎಲ್ಲಾ ಜಮೀನಲ್ಲೂ ಯಾವುದೇ ಬೆಳೆನೂ ಸಿಂಗಲ್ ಬೆಳೆಯಾಗಿ ಯಾವುದೂ ಮಾಡಿಲ್ಲ.
ಪ್ರತಿ ಜಮೀನಲ್ಲೂ 2-3 ಕ್ರಾಪ್ ಇಂಟರ್ ಕ್ರಾಪ್ ಅಲ್ಲಿ ಇರೋದ್ರಿಂದ ಇದು ಏನಾಗುತ್ತೆ ಅಂದ್ರೆ ಸಮಗ್ರ ಕೃಷಿ ನಾನು ಅಳವಡಿಸ್ಕೊಂಡಿರೋದ್ರಿಂದ ಈಗ ನೋಡಿ ಈ ಬಾಳೆ ಒಳಗೆ ಆಲ್ರೆಡಿ ಒಂದು ಬೆಳೆ ನಾನು ಟೊಮೊಟೊ ಬೆಳೆದಿದ್ದೆ. ಅದು ಆ ಸಂದರ್ಭದಲ್ಲಿ ಭಾರಿ ಚೆನ್ನಾಗಿ ರೇಟ್ ಬಂತು. ಈ ಬಾಳೆ ಬೆಳೆಯೋಕೆ ಏನ್ ಖರ್ಚಾಯ್ತದೋ ಅಷ್ಟು ದುಡ್ಡನ್ನ ಟೊಮೊಟೊದಲ್ಲಿ ಬೆಳೆದಿದ್ದೀನಿ. ಈಗ ಅಡಕೆ ಮತ್ತೆ ಬಾಳೆ ಮಧ್ಯದಲ್ಲೂ ಕೂಡ ಈಗ ನಾನು 4 ಬ್ಯಾಚ್ ಟೊಮೊಟೊ ಹಾಕಿದ್ದೀನಿ. ಪ್ರತಿ ಒಂದೊಂದು ತಿಂಗಳಿಗೂ ಒಂದೊಂದು ಬ್ಯಾಚ್ ಬರುವಾಗ ಈಗ ಅಲ್ಲಿ 2 ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡಿರೋದು ಇನ್ನೊಂದು 15 ದಿನದಲ್ಲಿ ಟೊಮೊಟೊ ಹಣ್ಣು ಬರೋಕೆ ಶುರು ಆಗುತ್ತೆ. ಅದೇ ತರ ನಾನು ಒಂದೊಂದು ತಿಂಗಳಲ್ಲೂ ಮಾಡಿ ಈಗ 6 ಎಕರೆ ಟೊಮೊಟೊ ಹಾಕಿದ್ದೀನಿ. ಪ್ರತಿ ತಿಂಗಳಿಗೂ ಒಂದೊಂದು ಬ್ಯಾಚ್ ಬರಬೇಕು. ಆ ತರ ಮಾಡಿರೋದ್ರಿಂದ ಈಗ ನಮ್ಗೆ ಏನು ಅಂತಂದ್ರೆ ಒಂದು ಬೆಳೆಯಲ್ಲಿ ಇನ್ಕಮ್ ಕಡಿಮೆ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಮೇಂಟೈನ್ ಆಗ್ಬೇಕು. ಅದರಿಂದ ನಾನು ಒಂದು ಸಲಹೆ ಕೊಡೋದು ಏನು ಅಂದ್ರೆ ರೈತರಿಗೆ 1 ಎಕರೆ ಮೇಲೆ ನೀವು ಮಾಡೋರು ಅದ್ರಲ್ಲಿ 2-3 ಕ್ರಾಪ್ ಅಳವಡಿಸ್ಕೊಂಡ್ರೆ ಯಾವ್ದಾದ್ರು ಒಂದು ಕ್ರಾಪ್ ಅಲ್ಲಿ ಚೆನ್ನಾಗಿ ಆದಾಯ ಬರ್ಬೋದು. ಹಾಗಾಗಿ ನಾನು ಇದು ನನ್ನ 15 ಎಕರೆ ವ್ಯವಸಾಯದಲ್ಲಿ ನಾನು ಪ್ರತಿದಿನ ನಾನು ವಾಕಿಂಗ್ ಮಾಡೋದು ಒಂದು 5ರಿಂದ 6 ಕಿಲೋಮೀಟರ್ ನಡೆದಂಗ ಆಗುತ್ತೆ. ನನ್ನ ಆರೋಗ್ಯ ಏನು ಈ ರಿಟೈರ್ಡ್ ಆಗಿ 4 ವರ್ಷ ಆದ್ರೂ ಈ ತರ ವ್ಯವಸಾಯ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು 5ರಿಂದ 6 ಕಿಲೋಮೀಟರ್ ವಾಕಿಂಗ್ ಮಾಡೋದ್ರಿಂದ ನನ್ನ ಆರೋಗ್ಯ ಸದ್ಯಕ್ಕೆ ಚೆನ್ನಾಗಿದೆ ಅಂತ ನಾನು ಹೇಳೋಕೆ